ಮುಂಬೈಯಿಂದ ದಿಲ್ಲಿವರೆಗೂ ತಮ್ಮ ಅದ್ಭುತವಾದ ದೇಹದಾಡಿಯ ಪ್ರದರ್ಶನದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಸಾಲು ಸಾಲು ಅವಾರ್ಡ್ಗಳನ್ನು ಪಡ್ಕೊಂಡು ದೇಶವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ತಮ್ಮ ಅದ್ಭುತವಾದ ದೇಹದಾಡಿಯ ಪ್ರದರ್ಶನದಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಗಳನ್ನು ಗಿಟ್ಟಿಸ್ಕೊಂಡಂಥ ಒಂದು ಅದ್ಭುತವಾದ ಮಲ್ಟಿ ಟ್ಯಾಲೆಂಟೆಡ್ ಇವ್ರ ಬಗ್ಗೆ ಹೇಳೋದು ಏನು ಅಂತಂದರೆ ನನಗೆ ಯಾವಾಗಲೂ ನೆನಪಾಗೋದು, ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಸಂದೇಶ್ ಅವರು ಕೈ ಹಾಕದ ಕ್ಷೇತ್ರನೇ ಇಲ್ಲ. ಯಾಕಂತ ಹೇಳಿದ್ರೆ ಆ್ಯಕ್ಟಿಂಗು, ಟ್ರಕ್ಕಿಂಗು, ಯಕ್ಷಗಾನ, ಚೆಂಡೆ, ಅದ್ರ ಜೊತೆಗೆ ಬಾಡಿ ಬಿಲ್ಡಿಂಗು ಎಲ್ಲ, ಅದ್ರ ಜೊತೆಗೆ ಡ್ಯಾನ್ಸು, ಕೊರಿಯೋಗ್ರಫಿ, ಟ್ರೆಕ್ಕಿಂಗ್ ಎಲ್ಲವನ್ನ ಮಾಡಿದಂಥ ಒಂದು ಜೋರಾದ ಚಪ್ಪಾಳೆ. ನೃತ್ಯ, ಯಕ್ಷಗಾನ, ಭಜನೆ, ಚೆಂಡೆ, ನಾಸಿಕ್, ರಂಗಭೂಮಿ, ಕಿರು ನಾಟಕ, ಫೋಟೋಗ್ರಫಿ, ಹುಲಿವೇಷ, ಟ್ರೆಕ್ಕಿಂಗ್, ಬಾಡಿ ಬಿಲ್ಡಿಂಗ್, ಆದರೆ ಎಲ್ಲದರಲ್ಲೂ ಕೂಡ ತಮ್ಮ ಅದ್ಭುತವಾದ ಪ್ರತಿಭೆಯನ್ನು ಬಿಂಬಿಸಿ ಅವರು ಕೂಡ ಬಹುಮುಖ ಪ್ರತಿಭೆಯಾಗಿ ಉಡುಪಿಯನ್ನು ಎಲ್ಲದರಲ್ಲಿ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರತಿನಿಧಿಸಿದಂತಹ ಟ್ಯಾಲೆಂಟು. ಅದರ ಜೊತೆಗೆ ಡ್ಯಾನ್ಸ್ ಸ್ಪರ್ಧೆಗಳ ಜೊತೆಗೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ದಾಖಲಿಸಿದ ಸಾಧನೆಗಳು ಗೌರವಕ್ಕೆ ಪಾತ್ರ ಆಗಿದೆ. ಮಿಸ್ಟರ್ ಇಂಡಿಯಾ 24 ಟಾಪ್ 12 ಸ್ಥಾನವನ್ನು ಪಡ್ಕೊಂಡು ಮಿಸ್ಟರ್ ಕರ್ನಾಟಕ 2024ರಲ್ಲಿ ಚಿನ್ನದ ಪದಕ, ಮಿಸ್ಟರ್ ಉಡುಪಿ 2024ರಲ್ಲಿ ಚಿನ್ನದ ಪದಕ, ಮೈಸೂರು ಚಾಮರಾಜ ಒಡೆಯರ್ ಕಪ್ 2024ರಲ್ಲಿ ಬೆಳ್ಳಿ ಪದಕ, ಬೆಳಗಾವಿಯ ಸತೀಶ್ ಯುಗ ಕ್ಲಾಸಿಕ್ 2024ರಲ್ಲಿ ಚಿನ್ನದ ಪದಕ, ಮಿಸ್ಟರ್ ಕೊಪ್ಪಳ 2024 ಚಿನ್ನದ ಪದಕ, ಮಿಸ್ಟರ್ ಪುತ್ತಿಲ ಕ್ಲಾಸಿಕ್ ಕದ್ರಿ ಬೆಳ್ಳಿ ಪದಕ. ಇದಲ್ಲದೆ 2024ರ ಕಲಾರತ್ನ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದ್ದು ಅವರ ಕಲಾ ಸೇವೆಗೆ ದೊರೆತ ಗೌರವದ ಪ್ರತೀಕ ಆಗಿದೆ. ಅವರ ಗುರುಪ್ರೇಮ ಮತ್ತು ಕಲಾ ತಪಸ್ವಿಗೆ ಸಾಕ್ಷಿಯಾಗಿ ಕಳೆದ 20 ವರ್ಷಗಳಿಂದ ಸ್ಮಾರ್ಟ್ ಗೈಸ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ನಿರಂತರ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರಸ್ತುತವಾಗಿ ವಜ್ರ ಜಿಮ್ ಕಿಟ್ಮಾಡಿಯಲ್ಲಿ ಪ್ರಮೋದ್ ಕೋಟ್ಯಾನ್ ಹಾಗೆ ರಕ್ಷಿತ್ ಕೋಟ್ಯಾನ್ ಅವರ ಮಾರ್ಗದರ್ಶನದಲ್ಲಿ ನೈಪುಣ್ಯತೆಯನ್ನ ಏನಷ್ಟು ವೃದ್ಧಿಪಡಿಸಿಕೊಂಡು ಕಲಾ ಮಾತೆಯ ಸೇವೆಯನ್ನ ಮಾಡಿಕೊಂಡು ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಬೆಳ್ಳಿ ಹಬ್ಬ 2025ರಲ್ಲಿ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತ ಸಂದೇಶ್ ಜೋರಾದ ಚಪ್ಪಾಳೆ ಬರಬೇಕು. ಅದ್ರ ಜೊತೆಗೆ ನಮ್ಮ ಯತೀಶ್ ಕರ್ಕೇರ ಇವರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಕೈ ಚಪ್ಪಾಳೆ, ಎಲ್ಲ ಪ್ರತಿಭೆಗಳು ಜೊತೆಗೂಡಿ ಒಂದು ಗಟ್ಟಿಯಾದ ಚಪ್ಪಾಳೆ ಫಾರ್ ನಮ್ಮ ಸಂದೇಶ್.